ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಫಿನ್ನಿಫ್ಟಿ ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ಫಿನ್ನಿಫ್ಟಿ ಇಂಡೆಕ್ಸ್ ನಾಳೆ ಎಕ್ಸ್ಪೈರ್ ಇದೆ. ಸೊ ಬನ್ನಿ ಫಿನ್ನಿಫ್ಟಿ ಇಂಡೆಕ್ಸ್ ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ. ಸೊ ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಈಗ ನಿಮಗೆ ಕಣ್ಣು ಮುಂದೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ಫಿನ್ನಿಫ್ಟಿಗೆ ಸ್ವಿಚ್ ಆಗಿ ಇಲ್ಲಿ ಫಿನ್ನಿಫ್ಟಿ ಅಂತ ಆಪ್ಷನ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಫಿನ್ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು, ನಿಮಗೆ ಫಿನ್ನಿಫ್ಟಿಯಲ್ಲಿ ಇವತ್ತೇನು ನೋಡೋಕೆ ಸಿಕ್ಕಿದೆ, ಒಂದು ಒಳ್ಳೆ ಬುಲ್ಲಿಶ್ ರ್ಯಾಲಿ ನೋಡೋಕೆ ಸಿಗಿದೆ ಹಾಗೂ ಪಾಸಿಟಿವ್ ಕ್ಲೋಸಿಂಗ್ ಸಹ ನೋಡೋಕೆ ಸಿಕ್ತು. ಸೊ ಫಿನ್ನಿಫ್ಟಿ ಏನಿದ್ರೆ ಅದು ಆಲ್ ಟೈಮ್ ಹೈ ಹತ್ರ ಹೋಗ್ತಿದೆ. ಸೊ ಇವತ್ತು ಫಿನ್ನಿಫ್ಟಿ ಕ್ಲೋಸ್ ಆಗಿದೆ ಅಂದರೆ 21,489 ಕ್ಲೋಸ್ ಆಗಿದೆ. ಸೊ ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ನಾಳೆಯ ಟ್ರೇಡಿಂಗ್ ಸೆಷನ್ಗೆ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,449 ಏನಿರುತ್ತೆ ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಅದೇನಾದರೂ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,385 ಫಿನ್ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಲೆವೆಲ್ ಸಹ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,312 ಅಥವಾ 21,300 ಏನಿದೆ ಫಿನ್ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳಿದೆ. ಸೊ ನೀವು ಫಿನ್ನಿಫ್ಟಿನ ಈ ಮೂರು ಇಂಪಾರ್ಟೆಂಟ್ ಲೆವೆಲ್ಸ್ ಅಲ್ಲಿ ಸಪೋರ್ಟ್ ತಗೊಳ್ಳೋದು ಸಹ ಎಕ್ಸ್ಪೆಕ್ಟ್ ಮಾಡಬಹುದು. ಅಕಸ್ಮಾತ್ ಆಗಿ ನಿಮಗೆ ಏನಾದರೂ ಮಾರ್ಕೆಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಈ ಮೂರು ಇಂಪಾರ್ಟೆಂಟ್ ಲೆವೆಲ್ನ ಸಹ ಬ್ರೇಕ್ ಮಾಡಿದ್ರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,250 ಏನಿದೆ ಫಿನ್ನಿಫ್ಟಿಯ ಒಂದು ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಒಂದು ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,511 ಅಥವಾ 21,500 ಅಂತಾನೆ ತಗೊಳ್ಳಿ. ಸೊ 21,500 ಒಂದು ಸೈಕಾಲಜಿಕಲ್ ನಂಬರ್ ಆದ ಕಾರಣದಿಂದ ನಿಮಗೆ ಅಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ನೋಡೋ ಸಾಧ್ಯತೆಯೂ ಸಹ ಸಿಗುತ್ತೆ. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಅದೇನಾದರೂ ಬ್ರೇಕ್ ಆದರೆ ನೀವು ಫಿನ್ನಿಫ್ಟಿನ ಅರೌಂಡ್ 21,554 ಫಿನ್ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆದರೆ ನೀವು ಫಿನ್ನಿಫ್ಟಿಯ ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 21,624 ಫಿನ್ನಿಫ್ಟಿಯ ಒಂದು ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಇದು ಫಿನ್ನಿಫ್ಟಿಯ ಆಲ್ ಟೈಮ್ ಹೈ ಪ್ರೈಸ್ ಆಗಿರುತ್ತೆ. ಸೊ ಅಕಸ್ಮಾತ್ ಪ್ರೈಸ್ ಏನಾದರೂ ಈ ಲೆವೆಲ್ ಹತ್ರ ಬಂದರೆ ಇಲ್ಲಿಂದ ರಿಜೆಕ್ಷನ್ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಫಿನ್ನಿಫ್ಟಿಯ ಮೂರು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್. ಅಕಸ್ಮಾತ್ ಆಗಿ ನಿಮಗೆ ಫಿನ್ನಿಫ್ಟಿಯಲ್ಲಿ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ನೋಡೋಕೆ ಸಿಕ್ಕಿದ್ರೆ ಹಾಗೂ ಫಿನ್ನಿಫ್ಟಿ ಏನಾದರೂ ತುಂಬಾ ಬುಲಿಶ್ ಆಗಿ ಈ ಮೂರು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಮಾಡಿ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಹಾಗೆ 21,700 ಹೋಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೂ 21,700 ಇರುತ್ತೆ ನಿಮ್ಮ ಫಿನ್ನಿಫ್ಟಿಯ ಒಂದು ನಾಲ್ಕನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ನೀವು ಫಿನ್ನಿಫ್ಟಿನ ಅರೌಂಡ್ 21,700 ಲೆವೆಲ್ ನೋಡೋ ಸಾಧ್ಯತೆನೂ ಇರುತ್ತೆ. ಸೊ 21,700 ಸಹ ನಿಮ್ಮ ಫಿನ್ನಿಫ್ಟಿಯ ಒಂದು ನಾಲ್ಕನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ನಾಳೆ ಎಕ್ಸ್ಪೈರಿ ಟ್ರೇಡಿಂಗ್ ಸೆಷನ್ಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ಗಳು ಆಗಿರುತ್ತೆ. ಇನ್ನು ನಾನು ಹೇಳ್ತಾನೆ ಇರ್ತೀನಿ ವಿಡಿಯೋದಲ್ಲಿ, ಈ ಸಪೋರ್ಟ್ ಲೆವೆಲ್ಗಳನ್ನ ಬರೀ ಲೈನ್ ತರ ನೋಡ್ಬಿಡಿ, ಒಂದು ಝೋನ್ ತರ ನೋಡಿ. ಸೊ ಪ್ರೈಸ್ಗಳೇನಿದೆ ಆ ಪರ್ಟಿಕ್ಯುಲರ್ ಲೆವೆಲ್ ಹತ್ರನೇ ರಿಜೆಕ್ಟ್ ಆಗಬೇಕಂತ ಏನಿಲ್ಲ. ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಹೋಗು ಸಹ ರಿಜೆಕ್ಷನ್ ಅಥವಾ ಸಪೋರ್ಟ್ ತಗೊಳ್ಳೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಶನ್ ಪರ್ಪಸ್ಗಾಗಿ ಮಾಡಿರೋದು. ನೀವು ಏನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ನೀವು ಮಾಡಲೇಬೇಕು.